ಕಾಣಿಸ್ತಾ ಇಲ್ಲ. ಇಂದು ನಿನ್ನ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿ ಮಗನ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ನಿನಗೆ ನನ್ನ ಕೂಗಿಯಲ್ಲಿ ಕೇಳಿಸಿತ್ತು. ಸರಿ ಸರಿ, ಹೆಚ್ಚು ಕೆಲಸ ಮಾಡಿ ಆಯಾಸ ಮಾಡಿಕೊಳ್ಳಬೇಡ. ಸ್ವಾಮಿ, ನಮಗೆ ಮಕ್ಕಳಿಲ್ಲದೆ ಪರಿತಪಿಸುತ್ತಿದ್ದ ಸಮಯದಲ್ಲಿ ಆ ದೇವರೇ ಕರುಣಿಸಿದ ಕಂದನಲ್ಲವೇ ನಮ್ಮ ವಸುಸೇನ. ಅವನಿಗೆ ಇಂದಿಗೆ 22 ವರ್ಷ. ಅವನ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸುವುದರಲ್ಲಿ ತಪ್ಪೇನು? ತಪ್ಪು ಎಂದು ನಾನೇನು ಹೇಳಿದೆ? ಕೆಲಸ ಕಡಿಮೆ ಮಾಡಿಕೋ ಎಂದೆ ಅಷ್ಟೇ. ಸರಿ ಸರಿ, ನಾನು ಮಾರುಕಟ್ಟೆಗೆ ಹೋಗಿ ಅವನಿಗೇನಾದರೂ ಉಡುಗೊರೆಯನ್ನು ತೆಗೆದುಕೊಂಡು ಬೇಗನೆ ಬಂದು ಬಿಡುತ್ತೇನೆ. ನೀನು ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರು. ಬರದೆ? ಆಗಲಿ ಸ್ವಾಮಿ. ಬಾಲ್ಯ, ಯೌವನ, ವಾರ್ಧಕ್ಯಗಳನ್ನು ದಾಟಿ ಕೊನೆಗೆ ಈ ದೇಹವು ಮೃತ್ಯುವಿನ ವಶವಾಗುವುದು. ಈ ದಿನ ನನ್ನ ಹುಟ್ಟು ಮನೆಯಲ್ಲಿ ಎಲ್ಲರಿಗೂ ಸಂಭ್ರಮದಿಂದ ಹೋರಾಡುತ್ತೀವಿ. ವರ್ಷಗಳು ಕಳೆದ ಹಾಗೆಲ್ಲ ನನ್ನ ಸಂದೇಹಗಳು ಹೆಚ್ಚುತ್ತಲೇ. ಈ ಪೃಥ್ವಿಯಲ್ಲಿ ಯಾವುದು ಸ್ಥಿರ, ಯಾವುದು ಅಸ್ಥಿರ? ಜೀವನದ ಗುರಿ ಯಾವುದು? ಕುಲ ಜಾತಿಗಳ ಕಟ್ಟುನಿಟ್ಟುಗಳಿಗೆ ಒಳಪಟ್ಟು ನಡೆಯುವುದೇ ಮನುಷ್ಯನ ಪರಮಾವಧಿ. ನಾನು ಸೂತ ಕ್ಷತ್ರಿಯೋಚಿತ ಧೈರ್ಯ ಸ್ಥೈರ್ಯಗಳು ನನ್ನಲ್ಲಿ ಏಕೆ ತೋರ್ಬರುತ್ತಿರುವುದೋ ಕಾರಣ. ಇಲ್ಲೇನು ಮಾಡುತ್ತೀವಿ? ನಿನಗಾಗಿ ನಿನ್ನ ತಾಯಿ ನಿನಗಿಷ್ಟವಾದ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಕಾಯುತ್ತಿದ್ದಾರೆ. ನೀನು ನೋಡಿದರೆ ಇಲ್ಲಿ ಬಿಲ್ಲುಬಾಳುಗಳು ನಡೆದಿವೆ. ಅದನ್ನು ನಿನ್ನ ಹುಟ್ಟುಹಬ್ಬಕ್ಕಾಗಿ ನಾನು ಹೊಸ ರಥವನ್ನು ತಂದಿರುವೆ. ಹೀಗೆ ಬಿಲ್ಲುಬಾಳುಗಳು ನಡೆಯುತ್ತಿದ್ದೇವೆ. ನೋಡು, ಆ ರಥವನ್ನು ತೆಗೆದುಕೊಂಡು ಹೋಗಿ ನಮ್ಮ ಪದ್ಧತಿಯಂತೆ ರಾಷ್ಟ್ರಾಯ ಕೊಡುದು. ಕ್ಷಮಿಸಬೇಕಿದ್ದರೆ ರಥವನ್ನು ನಡೆಸಿಕೊಂಡಿರಲು ನನಗಿಷ್ಟವಿಲ್ಲ. ಬಿಲ್ಲು ಬಾಣಗಳನ್ನು ಹಿಡಿದು ರಣರಂಗದಲ್ಲಿ ಯುದ್ಧ ಮಾಡಬೇಕೆಂದು ನನ್ನ ಮನಸ್ಸು ಆತುರ ಪಡುತ್ತಿರುವುದು. ಈತನ ನಡೆ ನುಡಿಗಳನ್ನು ನೋಡಿದರೆ ಈತನು ಉತ್ತಮ ಕುಲದಲ್ಲಿಯೇ ಜನಿಸಿರಬೇಕೆಂದೆನಿಸುತ್ತದೆ. ತಂದೆ, ಬಹುದಿನಗಳಿಂದಲೂ ನನಗೆ ಒಂದು ಸಂದೇಹವಿರುವುದು. ಅದು ತಮ್ಮಲ್ಲಿ ಈಗ ಪರಿಹಾರವಾಗಬೇಕು. ಹೇಳು ಕುಮಾರ. ತಂದೆ, ನನ್ನ ನಿಜವಾದ ತಂದೆ ತಾಯಿಗಳ್ಯಾರೆಂಬುದನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವುದು. ಇವನಿಗೆ ತಿಳಿಸಲಾಗದಂತೆ ಇರುವವನು, ಇವನಿಗೆ ಗೊತ್ತಾಗದಂತೆ ಇರುವಂತೆ ನಾನು ಎಷ್ಟೋ ಪ್ರಯತ್ನ ಮಾಡಿದರೂ ಕೂಡ ಎಲ್ಲವೂ ನಿಷ್ಫಲವಾಯಿತು. ಇನ್ನು ಮರೆ ಮಾಚುವುದರ ತಪ್ಪಿಲ್ಲ. ನಿಜವು ಎಂದಾದರೂ ಒಂದು ದಿನ
ಕಂದ ತಂದೆ, ಕಂದ, ನೀನು ನನ್ನ ಸಾಕು ಮಗ. ಹಾಗಾದರೆ ನಾನು ನಿಮ್ಮ ಅವರ ಸಮುದ್ರನಲ್ಲವೇ? ಅದಕ್ಕಿಂತಲೂ ಹೆಚ್ಚು ಮಗು. ಬಾ, ಹೀಗೆ ಬಾ, ಕುಳಿತುಕೋ. ಕುಮಾರ, ಹೀಗೆ 22 ವರ್ಷಗಳ ಹಿಂದೆ ನಾನು ಗಂಗಾ ತೀರಕ್ಕೆ ಹೋಗಿದ್ದೆ. ದಡದಲ್ಲಿ ಒಂದು ತೊಟ್ಟಿಲು ತೇಲಿ ಬರುತ್ತಿತ್ತು. ಅದರಲ್ಲಿ ಆಗ ತಾನೇ ಜನಿಸಿದ ನೀನು ಅಳುತ್ತಲಿದ್ದೆ. ನಿನ್ನನ್ನು ಎತ್ತಿಕೊಂಡು ಬಂದು ಅಪುತ್ರವತಿಯಾದ ರಾಧೆಯ ಕೈಯಲ್ಲಿ ಕೊಟ್ಟೆ. ನಿನ್ನ ದೇಹದೊಂದಿಗೆ ಕವಚ ಕರ್ಣಕುಂಡಗಳು ಅಂಟಿಕೊಂಡಿತ್ತಾದ್ದರಿಂದ ನಿನಗೆ ವಸುಸೇನ ಎಂದು ಹೆಸರಿಟ್ಟೆನು. ಪರರ ಮಗುವೆಂದು ನಿರಾಕರಿಸದೆ ಅತಿ ಪ್ರೀತಿಯಿಂದ ಸಾಕಿ ಸಲಹಿದ ನಿಮ್ಮ ಋಣವನ್ನು ನಾನು ಹೇಗೆ ತೀರಿಸಲಿ ತಂದೆ? ಅತಿ ಪ್ರೀತಿಯಿಂದ ಸಾಕಿ ಸಲಹಿದ ನೀವೇ ನನ್ನ ನಿಜವಾದ ಮಾತಾಪುತ್ರಿಗಳು. ಕುಮಾರ, ಸಂತಾನವಿಲ್ಲದೆ ಪರಿತಪಿಸುತ್ತ ನಮಗೆ ನೀನು ದಕ್ಕಿದ್ದೇ ಮಹಾಭಾಗ್ಯ. ವತ್ಸ, ಇನ್ನು ನಿನ್ನ ಜನನ ವೃತ್ತಾಂತವನ್ನು ತಿಳಿದಿರುವೆ. ನೀನು ಕೂಡ ದೊಡ್ಡವನಾದ. ಇನ್ನು ಮುಂದೆ ನಿನ್ನ ಶ್ರೇಯೋಭಿವೃದ್ಧಿ ವಿಚಾರದಲ್ಲಿ ನಿನ್ನ ಇಷ್ಟ ಬಂದಂತೆ ನಡೆದುಕೊಳ್ಳಬಹುದು. ನೋಡು, ಆ ರಥವನ್ನು ಬೇರೆ ಯಾರಿಗಾದರೂ ಕೊಟ್ಟು ಹೋಗುತ್ತೆ. ಸಾಕಿದ ಇವರ ಋಣವನ್ನು ನಾನು ಹೇಗೆ ತೀರಿಸಲಿ? ಮರುಕವಿಡದು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟ ಆ ನನ್ನ ತಂದೆ ತಾಯಿಗಳು ಎಂತಹ ಕಠಿಣ ಚಿತ್ತರು. ಅವರು ಈ ರೀತಿ ಆಚರಿಸಲು ಕಾರಣವೇನಿರಬಹುದು? ಅಯ್ಯೋ ವಿಧಿಯೇ, ಇನ್ನು ಮುಂದೆ ಈ ಪ್ರಪಂಚದಲ್ಲಿ ನಾನು ತಲೆ ಎತ್ತಿ ಬಾಳುವುದಂತೆ ಖ್ಯಾತಿಯನ್ನು ಪಡೆಯುವ ಬಗೆ ಶಿಲ್ಪಿಯೊಳು ಕಲಾತಿಯ ಪಡೆಯುವುದೆಂದು ಶಿಲ್ಪಿಯೊಳು ಕಲಾತಿಯ ಪಡೆಯುವುದೆಂದು ಕುಲಹೀನನೆಂದೇ ದೇವಾದಿದೇವನೇ ಕುಲಹೀನನೆಂದೇ ದೇವಾದಿದೇವನೇ ಶಿಲ್ಪಿಯೊಳು ಕಲಾತಿಯ ಪಡೆಯುವುದೆಂದು ಹುಚ್ಚರಿಗೆ ವಂದಿಸಿದರು.
ಪೂಜ್ಯರೇ, ತಮ್ಮ ದರ್ಶನದಿಂದ ನಾನು ಧನ್ಯನಾದೆ. ತಾವು ಈಗ ಎಲ್ಲಿಂದ ದಯಮಾಡಿಸಿದ್ದೀರಿ? ನಿನ್ನಲ್ಲಿ ಯಾಚಿಸಲು ಬಂದೆ. ಕ್ಷಮಿಸಬೇಕು ಪೂಜ್ಯರೇ, ತಮಗೆ ಕೊಡುವುದಕ್ಕೆ ನನ್ನಲ್ಲಿ ಈಗ ಧನಕನಕ ಧಾನ್ಯಗಳು ಏನೂ ಇಲ್ಲ. ಹೌದು ಪೂಜ್ಯರೇ, ಏನೂ ಇಲ್ಲವೆಂದ ಮೇಲೆ ನಾನು ಮಾಡುವುದಾದರೂ ಇಲ್ಲ. ಇನ್ನೆಲ್ಲಿ ಆದರೂ ಹೋಗುತ್ತೇನೆ, ಇನ್ನೆಲ್ಲಿ ಆದರೂ ಹೋಗುತ್ತೇನೆ. ಪೂಜ್ಯರೇ, ಸ್ವಲ್ಪ ನೀಡಿ. ಮನುಷ್ಯನಿಗೆ ಮುಕ್ತಿ ಮಾರ್ಗವನ್ನು ತೋರಿಸುವುದು ದಾನವೇ ಅಲ್ಲ. ಆದ್ದರಿಂದ ಈಗ ನನ್ನಲ್ಲಿರುವ ಈ ಧನಕನಕ ಧಾನ್ಯಗಳಲ್ಲಿ ಯಾವುದನ್ನು ಕೇಳಿದರೂ ಈ ವಸ್ತುಗಳಲ್ಲಿ ಕೊಡಲು ಸಿದ್ಧನಾಗಲು. ಯಾವುದನ್ನು ಕೇಳಿದರೂ ಕೊಡಲು ಸಿದ್ಧನಿರಲಿಲ್ಲ. ಹೌದು ಪೂಜೆ, ಸಂತೋಷ, ಬಹಳ ಸಂತೋಷ, ಬಹಳ ಸಂತೋಷ. ಹಾಗಾದರೆ ಆ ನಿನ್ನ ಎದೆಯ ಭಾಗದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಆ ಕವಚವನ್ನು ಕೊಡುತ್ತೇನೆ. ಏನಿದೆ ಆಶ್ಚರ್ಯ? ನನ್ನನ್ನು ಮುಟ್ಟಿದವರಿಗಲ್ಲದೆ ಈ ಕವಚದ ವಿಚಾರವು ಯಾರಿಗೂ ತಿಳಿಯಲು. ಇವನು ಯಾರಾಗಿರಬಹುದು? ಯಾರೇ ಕೇಳಿದ ಮೇಲೆ ಇಲ್ಲಂತ ಏನೋ ಚಿಂತಿಸುತ್ತಿರುವ ಹಾಗಿದೆ. ಸಂಶಯವೇನಿಲ್ಲ ಪೂಜ್ಯ. ಈ ಕವಚವು ನನ್ನ ದೇಹದೊಂದಿಗೆ ಅಂಟಿಕೊಂಡಿದೆ. ಇದನ್ನು ಕತ್ತರಿಸಿ ತೆಗೆಯುವಾಗ ರಕ್ತವೂ ಬರಬಹುದು. ಆದ್ದರಿಂದ ತಾವು ಅಪವಿತ್ರವಾಯಿತೆಂದು ಅಸಹ್ಯಪಡಬೇಡಿ. ಪೂಜ್ಯರೇ, ತಾವು ಸ್ವಲ್ಪ ಮರೆಯಲಿ. ನಾನು ದೇವೇಂದ್ರ, ನಿನ್ನ ಜಗತ್ತಿಗೆ ಮೆಚ್ಚಿದೆ. ಇನ್ನು ಮುಂದೆ ದಾನಶೂರ ಕರ್ಣನೆಂಬ ಅಭಿಧಾನದಿಂದ ಪ್ರಖ್ಯಾತಿಯನ್ನು ಪಡೆದೆ. ದೇವರಾಯ, ಈ ರಾಧೆಯ ಪ್ರಣಾಮಗಳನ್ನು ಸ್ವೀಕರಿಸಿ. ಕೀರ್ತಿಶೀಲನಾದ ಕರ್ಣ, ಅನುಗ್ರಹಿತನಾದ ದೇವ, ಅನುಗ್ರಹಿತನಾದ ದೇವ, ತಮ್ಮಲ್ಲಿ ನನ್ನದೊಂದು ಪ್ರಾರ್ಥನೆ. ಕೇಳಿದ ನವೀರ, ನಿನ್ನ ಪ್ರಾರ್ಥನೆ ಏನು? ದೇವರ, ನನ್ನ ನಿಜವಾದ ತಂದೆ ತಾಯಿಗಳು ಯಾರೆಂಬುದನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವುದು ದೇವರು. ಆ ವಿಚಾರವು ನಿನಗೆ ತಿಳಿಯದಿರಬೇಕೆಂಬುದು ದೈವ ಸಂಕಲ್ಪ. ಕೆಲ ಕಾಲದ ನಂತರ ನಿನಗೆ ತಿಳಿಯುವುದು. ದೇವರಾಗ, ಈ ಅಲ್ಪ ವಿಚಾರವು ದೈವ ಸಂಕಲ್ಪವೇ? ಹೌದು ಕರ್ಣ, ಅದು ಹಾಗಿರಲಿ. ಇದೋ ಈ ಅಸ್ತ್ರವನ್ನು ತೆಗೆದುಕೋ. ಇದನ್ನು ನಿನ್ನ ಆಪತ್ಕಾಲದಲ್ಲಿ ಮಾತ್ರ ಉಪಯೋಗಿಸು. ಅನುಗ್ರಹಿತನಾದ ದೇವ, ಅನುಗ್ರಹಿತ. ಕೀರ್ತಿಶೀಲನಾದ ಕರ್ಣ, ಕೀರ್ತಿಶೀಲನಾದ. ಕ್ಷತ್ರಿಯ ರಾಜನನ್ನ ಶಿಕ್ಷಿಸಿ ಮಹೇಂದ್ರ ಕೊಟ್ಟ ಅಭಿಧಾನವನ್ನು ಸಾರ್ಥಕಪಡಿಸಿಕೊಳ್ಳಿತು. ವಸುಸೇನ, ಇಲ್ಲೇನು ಮಾಡುತ್ತಿರುವೆ? ಓ, ಅಯ್ಯೋ! ನಿನ್ನ ದೇಹವೆಲ್ಲ ರಕ್ತಮಯವಾಗಿರುವುದು ಏನಕ್ಕೆ ಗೊತ್ತುಂಟಾ?
ಅಮ್ಮ, ಈಗಿನ ದೇವರಾಜನ ನನ್ನಲ್ಲಿಗೆ ಬಂದು ಕವಚವನ್ನು ಬೇಡಿ ದಾನವಾಗಿ ಬರೆದ. ಕವಚವನ್ನು ಕತ್ತರಿಸಿ ತೆಗೆಯುವಾಗ ನನಗೆ ಸ್ವಲ್ಪವೂ ಬಾಧೆಯಾಗಲಿಲ್ಲ ತಾಯಿ, ಸ್ವಲ್ಪವೂ ಬಾಧೆಯಾಗಲಿಲ್ಲ. ಇದನ್ನು ದೇವರಾಜನ ಆಶೀರ್ವದಿಸಿ ಅನುಗ್ರಹಿಸಿದ ಈ ಮಹಾತ್ಮ ಏನು ಸಕಲರಿಗೂ ಸೌಭಾಗ್ಯವನ್ನು ಕೊಡುವ ಆ ದೇವರಾಜನ ಬಂದು ನಿನ್ನಲ್ಲಿ ದಾನ ಪಡೆದನೆ. ಹೌದು ತಾಯಿ. ಆಹಾ, ನೀನಿಂತಹ ಭಾಗ್ಯಶಾಲಿ ಕಂದ. ಅದಿರಲಿ, ನಿನ್ನ ತಂದೆಯವರಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದೆಯಂತೆ, ನಿಜವೇ? ಹೌದು ತಾಯಿ. ಈ ಲೋಕದಲ್ಲಿ ವಿದ್ಯೆ ಇಲ್ಲದ ಮನುಷ್ಯನಿಗೆ ಕೀರ್ತಿಯು ಪೂಜ್ಯತೆಯು ಎಂದಿಗೂ ಲಭಿಸಲಾರ. ಆದ್ದರಿಂದ ದೇಶ ಸಂಚಾರ ಮಾಡಿ ಇಹಲೋಕಗಳೆಲ್ಲರಲ್ಲಿ ಖ್ಯಾತಿಯನ್ನು ಪಡೆಯುವಂತಹ ವಿದ್ಯೆಯನ್ನು ಕಲಿತು ಬರಬೇಕು. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡ್ತಾರೆ. ಏನು, ನೀನು ನಮ್ಮನ್ನು ಬಿಟ್ಟು ಹೋಗುವೆಯಾ? ನೀನು ನಮ್ಮನ್ನು ಬಿಟ್ಟು ಹೋದರೆ ವಯಸ್ಸಾಗಿರುವ ನಿನ್ನ ತಂದೆ ಹಾಗೂ ನನ್ನನ್ನು ನೋಡಿಕೊಳ್ಳುವವರಾರು? ಮುಂದೆ ನನಗೆ ಗತಿ ಯಾರು ಕಂದ? ಅಮ್ಮ, ನಿಮ್ಮನ್ನು ಬಿಟ್ಟು ಹೋಗಲು ನನಗೂ ದುಃಖ ಆದರೆ ಏನು ಮಾಡಲ್ಲ. ಅಮ್ಮ, ನಿನ್ನ ಮಗನು ವಿದ್ಯಾವಂತನಾಗೋದನ್ನು ನೀನು ನೋಡಿ ಸಂತೋಷ ಪಡಲಾರೆಯ? ಹೇಳು ತಾಯಿ, ಹೇಳು. ಆಯಿತು ಕಂದ, ನಿನ್ನಿಷ್ಟವಿದ್ದಂತೆಯೇ ಆಗಲಿ. ನಾನು ನಿನ್ನ ನಿರ್ಧಾರಕ್ಕೆ ಅಡ್ಡಿ ಬರಲಾರೆನು. ಆದರೂ ನಿನ್ನ ಮೇಲಿನ ಪ್ರೀತಿಯಿಂದ ಕೆಲವು ಹಿತೋಕ್ತಿಗಳನ್ನು ಹೇಳುವೆನು, ಕೇಳು ಕಂದ. ಈ ಲೋಕದಲ್ಲಿ ಲೋಕಾನುಭವ ಇಲ್ಲದವರು ಬಲು ಬೇಗ ಮೋಸ ಹೋಗುವರು. ಲೋಕದಲ್ಲಿ ಎಲ್ಲೆಲ್ಲಿಯೂ ನಿದ್ರೆ, ಆಲಸ್ಯ, ಸಂತಾಪ, ಅವಿಚಾರ, ದುರಾಚಾರಗಳೇ ತುಂಬಿವೆ ಕಂದ. ನೀನು ಅವುಗಳಿಂದ ದೂರವಿದ್ದರೆ ನಿನಗಾವ ಅಪಾಯವೂ ಬರಲಾರದು. ನೀನು ಯಾವಾಗಲೂ ಅನಾಥ ಬಂಧುವಾಗಿರು. ಉತ್ತಮರ ಸಹವಾಸವಿರಲಿ. ಶ್ರೀಮನ್ನಾರಾಯಣನ ಕೃಪೆಯು ಸದಾ ನಿನ್ನ ಮೇಲಿರಲಿ. ಸತ್ಯವೇ ನಿನ್ನ ಜೀವನದ ಉಸಿರಾಗಿರಲಿ. ಅಮ್ಮ, ನಿನ್ನ ಅಭಿಲಾಷೆಯಂತೆ ಸತ್ಯವೇ ನನ್ನ ಜೀವನದ ಉಸಿರಾಗಿಸಿಕೊಳ್ಳುತ್ತೇನೆ. ಇನ್ನು ಮುಂದೆ ಮಾತು, ಮನ, ರೀತಿ, ನೀತಿ, ನಡೆತೆಗಳಲ್ಲಿ ನಾನು ಸತ್ಯವಾಹಿರನಾಗುವುದಿಲ್ಲ. ಅಮ್ಮ, ನಾನಿನ್ನು ಹೋಗಿದೆ. ಕಂದ, ಇಂದು ನಿನ್ನ ಹುಟ್ಟಿದ ಹಬ್ಬವಾದ್ದರಿಂದ ಈ ದಿನ ನಮ್ಮ ಜೊತೆಯಲ್ಲಿದ್ದು ನಾಳೆ ಪ್ರಯಾಣ ಮಾಡು ಕಂದ. ಆಗಬಹುದು ತಾಯಿ.